ನಮಸ್ಕಾರ ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ 11 ಗಂಟೆಗೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ 1 ಗಂಟೆಗೆ ಅಜ್ಜನವರ ನುಡಿಗಳು ಇರುತ್ತವೆ. ಹಾಗೂ ಗದಗ ಜಿಲ್ಲಾ ರೋಣ ತಾಲೂಕಿನ ಕುರುಡಗಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಮಧ್ಯಾಹ್ನ 12 ಗಂಟೆಗೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ. رب المشرق والمغرب لا إله إلا هو فتكد وكيلا واصبر على ما يقولون واجرم معذرا جميلا وزرني والمقذبين من النعمة مائلهم قليلا إن لدينا انكالا وظيما وطعاما ذا غصة وعذابا أليما يوم ترجف الأرض والجبال كانت الجبال قصيبا مائلا إنا أرسلنا إليكم رسولنا شاهدا عليكم كما أرسلنا إلى فرعون الرسول وصى فرعون الرسول وخذنا وكذا وبلا فكيف تتقون إن كفرتم يوم أجل بلدان شيبا السماء منفطر به كان وعد مفعولا إن هذا تذكرة فمن شاء اتخذ إلى ربه سبيلا إن ربك يعلم أنك تقوم أدنى من ثلث الليل ونصفه وثلث وطائفات من الذين معك والله يوقد الليل والنهار علم لن تصب عليكم ما فقره ما تيسر من القرآن علم سيكون منكم مرضى أكنتنا في الأرض يبتغون من فضل الله وآخرنا قاتلنا في سبيل الله فقروا ما تيسر منه وأقيموا الصلاة وآتوا الزكاة وأقرضوا الله قرضا حسنا وما تقدموا لأنفسكم من خير تجدوه لله خير وأعظم واستغفر الله إن الله غفور رحيم صلى الله تعالى على خلق نورات محمد وآله وصحبه أجمعين. الفاتحة. بسم الله الرحمن الرحيم. النبي صلى الله عليه وسلم جد الحسن حسين فاطمة رضي الله تعالى عنه. الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. بسم الله الرحمن الرحيم. قل هو الله أحد الله الصمد لم يلد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يكن له كفوا أحد. الله أكبر. بسم الله الرحمن الرحيم. والله برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الله أكبر. بسم الله الرحمن الرحيم. والله برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. إن الله وملائكته يصلون على النبي أيها الذين آمنوا صلوا عليه وسلموا تسليما. اللهم صل على سيدنا شفيعنا وحبيبنا ونبينا مولانا محمد وعلى آل محمد وبارك وسلم بفضل سبحان ربك رب العزة عما يصفون سلام على المرسلين والحمد لله رب العالمين. لا إله إلا الله محمد رسول الله صلى الله عليه وسلم. لا تبليغ وسراودي لا تبليغ وسراودي. ರಾತ್ರಿ ವಸ್ತಿ ಬಂದೈತಿ ಮಂದಿ ಒಂದು 5 ಮಂದಿ. ಯಾರು ನೋಡ್ರಿ ಅಣ್ಣರು ವಸ್ತಿ ಬಂದವ್ರು ಹನುಮಲ್ಲಿ ಕುಂದ್ರಪ್ಪ ನೀನು ಫಸ್ಟ್ ಯಾರು ಬಂದಿರಿ? ಫಸ್ಟ್ ಬಂದವ್ರಿ
ಹತ್ತಿ ಎಳೆಯ ಬಂದಾರ. ಈ ಕಡೆ ಬರ್ರಿಯಪ್ಪ. ಹತ್ತಿ ಎಳೆಯನ್ ಬಾಳೆ ಸುದ್ದು ಮಾಡ್ಸಕ್ ಕರ್ಕೊಂಡ್ ಬಂದವಪ್ಪ. ಚಲೋ ಮಾಡ್ಬೇಕು, ಚಲೋ ಮಾಡ್ತಾರ ಅಂತಂದು ಇಲ್ಲಿ ಬೆಟ್ಟ ಬಂದಿರ್ತಾರೆ. ಅವ್ವ ಯಾರಿಗೆ ಚಲೋ ಮಾಡ್ಬೇಕು, ಯಾರಿಗೆ ಕೆಟ್ಟ ಮಾಡ್ಬೇಕು, ಯಾರಿಗೆ ನಿಂದಿರ್ಬೇಕು ಅನ್ನೋ ಭಾವನ ನನ್ನಲ್ಲಿ ಭೇದ ಭಾವನ ಇಲ್ಲ. ಆದ್ರೆ ಮುಸ್ಲಿಮ್ಸ್ ಒಳಗ ಹುಟ್ಟಿಂದ ಒಂದು ನಿಯತ್ತಾಗಿ ಹೋಗ್ರಪ್ಪ ಅಂತ ಹೇಳ್ತೀನಿ. ನಮಾಜ್ ಮಾಡ್ಬೇಕು, ಅಲ್ಲಾನ್ ಇಬಾದತ್ ಮಾಡ್ಬೇಕು, ಅಲ್ಲಾನಲ್ಲಿ ದುವಾ ಬೇಡ್ಬೇಕು, ಅಲ್ಲಾನ್ ಬಿಟ್ಟು ಅಲ್ಲಾನಿಗಿಂತ ಹೆಚ್ಚಿಂದು ನಾನು ಅಲ್ಲ. ನಿಮ್ಮನ್ನ ಈ ಸಲ ಇಷ್ಟು ನೀ ಅದಿ ಅಂತ ಸಂಬಂಧ ಬರ್ತಾರೆ ಅಲ್ಲಾನಲ್ಲಿ ನಾನು ಒಂಟಿಗಾಲಿಯಲ್ಲಿ ನಿಂತು ನಮಾಜಿನ ಹೋದನ, ನಮಾಜ್ ಮಾಡ್ಯಾನ, ಹಿಂದಕ್ಕ ಆಗೈತಿ. ಇನ್ನು ಒಂದು ಹೆಬ್ಬಳ್ಳಿ ಸೈಲೆಂಟ್ ಮಾಡ್ರಿ. ಅದಕ್ಕ ಒಂದು ನಿಯತ್ ನಡಿಬೇಕಪ್ಪ. ನೀನು 6 ವರ್ಷ ಆತು ನಾನು ಬಿಟ್ಟು, 6 ವರ್ಷದ ಹಿಂದೆ ಮಾಡ್ತಿದ್ದೆ ಅಂದಿ. ಒಳ್ಳಿ ನಾನು ಬಾಯಿಗೆ ಹಚ್ಚಿಲ್ಲ ಅಂದಿ. ಈ ಟೈಮ್ ಹೇಳು, ನಕ್ಷತ್ರ ಹೇಳು, ತಿಂಗಳು ಹೇಳು. ಯಾವಾಗ ಮಾಡಿ, ಎಲ್ಲಿ ಮಾಡಿ ಅನ್ನೋದು ಹೇಳ. ನಾನು ಏನ ಮಾಡಿದ ಕರೆ ಕರೆ ಐತ್ರಿ, ಈಗಿಲ್ರಿ. ಈ ಅದ್ರ ಮುಂದೆ ಹಿಂಗಾಗಿ ಬಿಟ್ಟಿಂದನ ತೋರ್ಸ್ಕೊಲ್ಲ. ನಾನು ಅದರಲ್ಲಿಂದ ದೂರ ಇರ್ತೇನೆ ಅಂದ್ರೆ ನಿನ್ನ ಹೆಂಡತಿ ಬರುವಂಗ ಮಾಡ್ತೀನಿ, ನಿನ್ನ ಕಲ್ಯಾಣ ಆಗುವಂಗ ಆಶೀರ್ವಾದ ಮಾಡ್ತೀನಿ. ಇಲ್ಲಕ್ಕೆ ನನ್ನ ಆಶೀರ್ವಾದ ಅಂತ ಮಂದಿಗಿಲ್ಲ. ನಮಾಜ್ ಮಾಡ್ಬೇಕು, ಅಲ್ಲಾನಲ್ಲಿ ದುವಾ ಬಿಡ್ಬೇಕು, ಅದನ್ನೆಲ್ಲ ಬಿಡ್ಬೇಕು. ನಾನು ಬೂದಿ ನಂಬಬೇಕು, ನನಗೆ ಇರಿಗೆ ಹತ್ತಬೇಕು. ನಿಮ್ಮ ಸಮಸ್ಯೆಗಳು ನಿಮ್ಮ ಸುತ್ತ ಆಗುಮಟ್ಟನ ನನಗ್ ಮಾಡ್ಸಿಟ್ ಬಂದ್ರೆ 5 ಅಮಾಸಿ ಮುಗುರುವಾಗ ನಿಮ್ಮ ಸುದ್ದಿ ಮಾಡಿರ್ತೀನಿ, ಕಲ್ಯಾಣ ಮಾಡಿರ್ತೀನಿ. ನೀವು ಸರಿಯಾಗಿ ನಡ್ಕೊಳ್ಳಿ ಅಂದ್ರೆ ನಿಮ್ಗೆ ದುಡಿಮೆ ಮುಂದಕ್ಕೆ ಹಾಕಿರ್ತೀನಿ. ಹಾಗ ಸರ್ ಕೊಡು, ನಾಳೆ ಅಮಾಸಿ ಬಂದ ಆಶೀರ್ವಾದ ಕಾಯಿ ಹೋಗಿ ಅದನ್ನೆಲ್ಲ ಬಿಟ್ಟು ನಮಾಜ್ ಒಂದ್ ಮಾಡೋದ್ ಕಲಿ. ನಿಮ್ಮ ಮಂಜವರು ಹೆಬ್ಬಳ್ಳಿ ಆಯ್ತು ಅಂದ್ರೆ ನಿನ್ನ ಸುದ್ದಿ ಮಾಡ್ತೀನಿ. ಎಲ್ಲಿ ಶುದ್ಧ ಆಗುವಂತೀನಿ. ಬಿಟ್ಟು ಬಿಡ್ರಿ ಎಲ್ಲ ಅದನ್ನ ಬಿಟ್ಟು ಅಜ್ಜನ ನೆಮ್ಕೊಂಡು ಹೋಗು. ಕುಂದ್ರು ನೀವು ಬಂದ ಆಶೀರ್ವಾದ ಕಾಯಿ ಒಯ್ಯನ ಪಾಕಿನು ಓದ್ ಕಟ್ಟು ಮಾಡೋರ ಕುರುಬ್ರು ಯಾರು ಬಂದವು? ಯಾರು ನೋಡ್ರಿ ಅವ್ರು ಕುರುಬ್ರು ರಾತ್ರಿ ಒತ್ತಿ ಬಂದಾರ ಯಾರಪ್ಪ? ರಾತ್ರಿ ವಸ್ತಿ ಬಂದಾರ. ಅವ್ರು ಕುಂದ್ರ ಬಾ ನಾ ಪಟ್ಟಣ ಬಾ ನೀನ ಹೋದ್ರಿ. ಓನು ಇಲ್ಲೇ ಮೊದಲು ಹೆಂಡತಿ ತೀರ್ಕೊಂಡಪ್ಪ. ಅದು ಏನೋ ಆಗೈತಿ, ಆಗಿ ಹೋಗೈತಿ ಆಕಿದ್ ಮೂಲ
ಪರಮಾತ್ಮ ಆಟ ಅವಶ್ಯ ಕೊಟ್ಟು ಕಳಿಸಿದ್ದಕ್ಕಿಗೆ ಆಟ ಅಳಿಸಿದ್ದು ಆಕೆ ಮುಗಿದ ಈಗ 2 ಮಕ್ಕಳು ಆ ಮಕ್ಕಳ ಸಂಬಂಧ ಇವು ಬಬ್ಬವ ಏನ ಮುಡಿಕೆ ಆರೋಗ್ಯ ಐತಂತಪ್ಪ ಇವ್ರು ದೊಡ್ಡಪ್ಪನ ಇವ್ರ ಮಾವನ ಕಡೆ ಮತ್ ದೇವ್ರ ನಿಂದ್ರ ಕೈಯಾಗ ಇದ್ದು ಅವನ ಕೈಯಾಗ ವಾಸಸ್ಥಳ ಮಾಡಿ ಅವನ ಕೈಯಾಗ ಜೀವನ ಮಾಡಿ ಮತ್ತ ಅವನ ಬೆನ್ನ ಬಿದ್ದು ಅವನಲ್ಲೇ ನೀ ಮಾಡ್ಕೋಬಾರ್ದ ಯಾಕ ಈಗ ಹಾಲಿಂದ ಇಂತಲ್ಲೇ ಅಂತ ಹೇಳ್ತಾನಂತ ನಿನ್ನ ಹೇಳ್ತಿದ್ದಲ್ಲ ಅದ್ರ ಮುಂದ ನೀ ಅವನ ಬೆನ್ನ ಹತ್ತಿ ಅವನ್ ಕೂಡ ಮಾಡಿಸುವ ನಿನ್ ಕೆಲಸ ಅಲ್ಲೇ ಮಾಡಿಸಿ ಅಂತ ಮತ್ತೆ ಇದು ಮಾಡಿದ್ರೆ ಮತ್ತೆ ಅವ್ರ ಮೊಮ್ಮಗಳ ಕೇಳ್ತಾನಲ್ಲ ನಾನು ಹತ್ರ ಯಾಕೆ ಬಂದಿ ಆಶೀರ್ವಾದ ಕಾಯಿ ಹೋಗಿ ಈಗ ಏನಿದ ತಿಂಗಳು ಶ್ರಾವಣದಾಗ ಹೋಗ್ಬೇಕಂತೇಳಿ ಒಂದು ಡಿಸಿಷನ್ ಮಾಡ್ಕೊಂಡಿ ಹೌದಾ ಈ ನಿನ್ನ ಡಿಸಿಷನ್ ಈ ಸದ್ಯಕ್ಕೆ ನಡೆದಿಲ್ಲ ಅದು ಆಗುದಿಲ್ಲ ನೀ ಬೇಡಿದ್ದ 3 ಆಗ ಬೀಳ್ತೈತಿ 3 ಆಗ ಆಗ್ಬೇಕ ಈ ಶ್ರಾವಣದಾಗ ಹೊಕ್ಕಿನಿ ಪರೀಕ್ಷೆ ಮಾಡ್ಬೇಕ ಅನ್ನೋದು ನಿನ್ನಲ್ಲಿ ನನ್ನ ಬುದ್ಧಿ ಇದ್ರ ನೀ ಹೋಗು ಶ್ರಾವಣದಾಗ ಅದು ಶುದ್ಧ ಆದ್ರೆ ನೀ ಹೇಳ್ದಂಗ ನಾ ಕೇಳ್ತೇನೆ ನೋಡ್ ಬಾಯ್ ಅಷ್ಟು ಇದನ್ನ ಮಾಡಿದ್ರು ನೋಡು ಬಿಟ್ಟು ಬಿಡ್ರಿ ಅದನ್ನೆಲ್ಲ ಅಂದಾಗ ನನ್ನ ಆಶೀರ್ವಾದ ಇರ್ತೈತಿ ಅಲ್ಲಿ ಮಠ ನಂಬಕಿದನ್ ಬೂದಿ ಅದು ಆಗಲಾರದು ಬೇಕಾದಾವ ಇಲ್ಲವ ಮೋಟ್ಕ್ಯಾರಿದ್ದಾವ ಇಲ್ಲಿ ಮಂತ್ರದಾವ ಇಲ್ಲಿ ನಿಂದರ್ಸಾವ ಇಲ್ಲಿ ಅದು ನನಗ್ ಬಿಟ್ಟದ ಶಕ್ತಿ ಐತೋ ಇಲ್ಲೋ ಅನ್ನೋದು ಅಷ್ಟ ಪರೀಕ್ಷೆ ಮಾಡ್ಬೇಕು ನೀವು ಇವ್ ಹೇಳಪ್ಪ ಮಾತಾಡೋ ಸುಮ್ಮನೆ ಕುಂತ ಇವ್ ತಮ್ಮ ಮೇಲಾಗೋಲ್ಲಪ್ಪ ಹತ್ತ ನಮಾಸಿ ಆಶೀರ್ವಾದ ಕಾಯುವನು 5 ಅಮಾಸಿ ಹತ್ಬೇಕು ವರ್ಷ ತುಂಬಿರುವಾಗ ಅದು ಆಗುತ್ತ ಇಲ್ಲ ಬೂದಿ ನಂಬಿ ನಡ್ಕೋಬೇಕ ನೀನು ಅಲ್ಲೇ ಬದಾಮಿ ತಾಲೂಕಿನೊಳಗ ಅಡ್ಡಾಡಿ ಮುಗಿಸಿ ಅದೇ ಹೋಗೇನಿ ಅಂತ ಹೇಳಿದ್ರಿ ಹೊಡ ಪ್ರಸಾದ್ ಕೊಟ್ಟು ಕಳ್ಸು ತಮ್ಮನ ಕರ್ಕೊಂಬರಕ್ರಿ ನಾವ್ ಒಬ್ಬನೇ ಬಂದ ನಡೀತತ್ರಿ ಇದೊಂದ್ಸತಿ ತಮ್ಮನ್ ಕರ್ಕೊಂಡ್ ಅಮಾಚಿ ಕರ್ಕೊಂಬಾರಪ್ಪ ಅದ ರಜಾ ಹಾಕಕ್ ಬರೋದಕ್ಕ ಇದೊಂದು ಅಮಾಸಿ ಕರ್ಕೊಂಬರ್ತೇನೆ ನೆಕ್ಸ್ಟ್ ನಾನೇ ಓಡಾಡಿ ನಡೀತೀವಿ ಕುಂದ್ರಿ ಒಂದ್ ಅಮಾಸಿ ನನ್ನ ಮೆಟ್ಲ ಹತ್ಸು ಫಸ್ಟ್ ಅಮಾಸಿ ಹಚ್ಚಿ ನನ್ನ ಆಶೀರ್ವಾದ ಕಾಯಿ ಹೋಯ್ತು ಎಷ್ಟ್ ತಿಂಗಳ ಮುಗಿಸ್ತೀವಪ್ಪ ಇಲ್ಲೇ ಬ್ಯಾರೆ ಕಡೆ ಉಳಿದಲ್ಲಿ ಲಿಂಗ್ಸೂರ್ ಸೈಡ್ ನಾವು ಅವ್ರ ಪೆಂಡಿಂಗ್ ಆಸ್ತಿ ವಾಟ್ನಿ ಆಗುವಲ್ಲು ಅಂತಮ್ರು ಬರುವಲ್ರು ಈಗ ಮನಿ ಹೆಣ್ಣು ಮಕ್ಕಳ ಆಸ್ತಿ ಕೊಡಂತ ಗಂಟು ಬಿದ್ದಾರ ಇನ್ನು ಬಿದ್ದಿಲ್ಲ ಬೀಳುವರ ಅಲ್ಲಿ ಬಾಣ ತಗೊಂಡು ಅಮಾಸಿ ಹತ್ತಾನ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಕೊಡುದಪ್ಪ ಮತ್ತ ಅವ್ರನ್ನ ಬಿಟ್ಟು ನಾ ಮಾಡ್ಕೊಂತೀನಿ ಈಗಿನ ಕಾನೂನು ಒಳಗ ಆ ಶಕ್ತಿ ನಿಮ್ಮಲ್ಲಿ ಇದ್ರೆ ಮಾಡ್ಕೋಬಹುದು ಅದು ಹಿಕ್ಕಟ್ಟಿ ಏನಾಗುತ್ತೆ ನಿಮ್ಮ ಹಣೆ ಬರ ಅದನ್ನು ಪರೀಕ್ಷೆ ಮಾಡ್ಬೋದು ಕೊಡ ಪ್ರಸಾದ್ ಬುದ್ಧಿ ನಂಬು ಇಡೀ ಕರ್ನಾಟಕ ಮುಗಿಸ್ಯಾರ ಇವರು ಕರ್ನಾಟಕದೊಳಗ ರೋಣ ತಾಲೂಕು ಗದಗ ಜಿಲ್ಲಾ ಒಂದ ಉಳಿದಿತ್ತು ಅವ್ರಿಗೆ ಇವ್ರ ಮನಿಗೆ ಹೋಗಿ ಕಟ್ ಮಾಡೋದರು ಮಾಟ ಮಾಡುವವರು ಮುಗ್ದಾರ ತಂತ್ರ ಮಾಡುವವರು ಮುಗ್ದಾರ ಯಾರು ಏನು ಮುಗಿದ್ರು ಏನೋ ಕೂದಲು ಒಂದು ಕೂದಲು ಹಾಕಿ ಇವ್ರಿಗೆ ಸಿಕ್ಕಿಲ್ಲ ಪರಿಹಾರ ಹೌದನ್ರಿ ಹೌದು ಸಿಕ್ಕಿಲ್ಲ ಸಿಕ್ಕಿಲ್ಲ ಪರಿಹಾರ ಆಗಿಲ್ಲ ನೋಡಪ್ಪ
ಈಗ ಅಜ್ಜ ಆಗೇಲಿ ಕುಂತ ಯಾರ್ಯಾರು ಕೂಡು ಮಾಡ್ಸಿರಿ ಆ ಮನೆಯನ್ನು ಹಡ್ಡು ಹೋಗಿಬೇಕಂತ ಹೇಳಿದ್ರು. ಯಾರು ಮಾಡಿದ್ದು ಏನು ಹಡ್ಡು ಹೋಗಿಬೇಡನ್ನ ಮಟ್ಟ ಅವ್ರು ನನ್ನ ಬೂದಿನ ನಡ್ಕೊಂಡು ಅಷ್ಟು ಮಾಡ್ಬೇಕು ನೋಡ್ರಿ. ಪರಮಾತ್ಮ ಜಗತ್ತಕ್ಕೆ ಒಬ್ಬನ ಇರ್ತಾನ. ಯಾವ ಬಂದ್ ಮಾಡಿದ್ರು ಪರಮಾತ್ಮನ ಹೆಸರು ತಗೊಂಡ ಮಾಡ್ಬೇಕ. ಮತ್ ನನಗೊಬ್ಬ ಪರಮಾತ್ಮ ಬ್ಯಾರೆ ಇರುದಿಲ್ಲ. ಅದಕ್ಕೆ ನಂದು ರೂಲ್ಸ್ ಹಂಗಿಲ್ಲ. ನನ್ನ ವಚನ ಯಾರು ಏನು ಮಾಡಿ ಕೊಟ್ಟದ್ದು ಹಡ್ಡು ಬೇಡ್ರಿ, ಬಿಚ್ಚು ಬೇಡ್ರಿ. ಇದು ಒಬ್ಬರಿಗೆಲ್ಲ. ಯಾವ ಅಜ್ಜನ ಕರ್ಕೊಂಡು ಹೋಗಿ ಮಾಡಿಸಿಂದ ಯಾವ ಅಜ್ಜನಿಂದ ನಮಗ್ ಕಲ್ಯಾಣ ಆತು, ನಾವು ಉದ್ಧಾರ ಆದ್ವಿ, ಆಶೀರ್ವಾದ ಆತು. ಹೌದಪ್ಪ ಹೆಬ್ಬಾಳೆ ಅಜ್ಜನ ಶಕ್ತಿ ಅದ ಅನ್ಬೇಕು, ಇಲ್ಲ ಅವನ ಕಡೆಯಿಂದ ಏನು ನೀವುದಿಲ್ಲ ಅನ್ಬೇಕು. ಕರ್ಕೊಂಡು ಹೋಗ್ತೀರಿ ಯಾಕನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಹಾಕ್ಬೇಕು, ಹಾಕ್ತೀವಿ ನಾವು ಅನ್ನೋದಿದ್ರೆ ಅವ್ರು ಹಾಕ್ತಾರ. ಈಗ ಅಜ್ಜ ಹೇಳಿರ್ತಾನಮ್ಮ, ನಿನ್ನ ಮುದ್ದೈತನ ಇನ್ನು ಗಟ್ಟೈತಿ. ಯಾವುದೋ ದೇವ್ರು ಹಿರಿಯರ ಆಶೀರ್ವಾದನ್ನು, ಯಾವುದೋ ದೇವ್ರ ಆಶೀರ್ವಾದದಿಂದ ನಿನ್ನ ಗಂಡು ಹುಡುಗನ ಇಲ್ಲಿಕ ಆ ಗುರಿ ಇಟ್ಟು ಮಾಡಿಸಿದ್ದೈತೆ ಅದು. ಹೋದ್ರಿ ಗೌತು 8 ವರ್ಷ ಆತ. ಇದು ಮುಸ್ಲಿಮ್ಸು ಅಂದ ಪೇಷಂಟ್ ತೊಗೊಂಬಂದ ನೋಡಪ್ಪ. ಇದು ಡಾಕ್ಟರ್ಗಳು ಮುಗ್ದಾರ. ಈ ನಮ್ಮಂತಾರು ದೇವರು ಜನರು ಮುಗ್ದಾರ. ಹೌದನ್ರಿ? ಹೌದು. ಎಲ್ಲ ಏನಾಗುದು ಆಗೈತಿ. ಲೇ ಹುಸ್ರ, ಆ ಹೆಣ್ಣು ಮಗು ಋತುಮತಿ ಆಗಿಂದ ಹಸಿ ಮೈ ಒಳಗ ಅದು ಬಡ್ಕೊಂಡತಿ, ಸೇರ್ಕೊಂಡತಿ, ಮೆತ್ತ ಮಾಡತಿ, ಬಂದು ನಿಮ್ಮ ಮನೆ ಕುಂತತಿ. ನೋಡ್ರಿ ಅಣ್ಣಾರ, ಅದನ್ನ ಬೇರ್ದಸಿಲಿಂದ ಯಾವ ಕಂಡು ಹಿಡಿದು ಯಾವ ಆ ಬೇರ್ ಕೀಳ್ತಾನ, ಆ ಹೆಣ್ಣು ಮಗಳಿಗೆ ಕಲ್ಯಾಣ ಆಗತ್ತ, ಉದ್ಧಾರ ಆಗತ್ತ, ಕಣ್ಕಣ್ ಬಲ ಆಗತ್ತ. ಇದ್ರಂಗ ಯಾರು ಹೇಳಿಲ್ಲ. ನಂಬಿದ್ರ ಅದಕ್ಕೆ ಅಜ್ಜಿಗೆ ನೆಂಬೆ ಬಂದೆ ನಾವು. ನಂಬಿದ್ರ ನೆಂಬಿನ ಮಾಡ್ಬೇಕ. ಅದಕ್ಕೆಲ್ಲ ಹೇಳ್ತಾರ ಅಲ್ಲಿ ಬಂದಾಗ, ಆ ತರ ಮಾಡ್ರಿ, ನನ್ ಬೂದಿ ನಂಬ್ರಿ. ಅಜಯ್ ಶಾಖಾತ್ರಿ ಹುಡುಗರು ಅಲ್ಲಿಗೆ ಹೋಗಿ ವಾರ್ನಿಂಗ್ ಕೊಟ್ಟು ಬಂದ ನೀವು ಮೊನ್ನೆ. ಅವರು ಪ್ರಸಾದ, ನಾನು ಪ್ರಸಾದ ಅಷ್ಟ. ದವಾಖಾನಿ ಕಟ್ಟಿ ಹತ್ಬಾರ್ದು. ಮುಗಿದ್ರಿಂದ ಬಂದ್ ಮಾಡಿಬಿಡ್ರಿ. ಸ್ವಲ್ಪ ಕೊಡ. ಈ ಮುಸ್ಲಿಮ್ಸು ಚಿಕ್ಕ ನಶಿಬ್ಯಾರು ಬಂದಾರ. ಯಾರು ಅವ್ರ? ಅವ್ರು ಹೇಳ ಈಗ ಕುಂತು ಗದ್ದಿಗೆ ಕಾಜಿ ಏನು ಹೇಳುದು ಹೇಳ್ಯಾನ. ಅದನ್ನ ಏನು ಬೇಡ್ಕೊಂಡದ್ದು ನಾಳೆ ಮೊಹರಂಕ ತೀರ್ಸನ್, ಆಶೀರ್ವಾದ ಕಾಯಿ ಓದು ಕಟ್ಟನ. ಆ ಮನಿ ಒಳಗ ಎದರದ್ದು ಬರ್ಕತ್ತಿಲ್ಲ, ಯಾವುದೂ ಇದು ಇಲ್ಲ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಈಗ ನಿಮ್ಮ ಮಗಳ
ನಮ್ಮವ್ವರ ಮನ್ಯಾಗರ ಏನೈತಿ ನೋಡಿ ಅಜ್ಜ ಅಂದ್ಲು ನೀವು ಎದ್ದು ಹೋಗಿಂದ ಅಜ್ಜಗ ಹೌದನೋ ಅದನ್ನ ನಾವು ಹೊಡೆದು ಹೇಳಾರ್ದ ನಿಮ್ಗೆ ಏನ್ ಹೇಳಿನಿ ಆಟ ನಂಬಿ ಮಾಡ್ಕೊರಿ 21 ದಿವಸ ಪದ್ಯ ನಮಸ್ ಮಾಡ ಅದು ಬೇಡಿದ್ದಿರ್ಲಿ ಅವಾಗ ದೇವ್ರು ಅದ್ ಏನ್ ಮಾಡಿಸ್ತೀನಿ ಅಂದ್ರೆ ಆ ಶಕ ಐತಿ ನಾಳೆ ಅಮ್ಮ ಶಕ್ತಂಗ ಪ್ರಸಾದ್ ಕೊಡ್ರಿ ನಿಮ್ಮವ್ರ ಮನ್ಯಾಗ ಏನೈತಿ ಅಂದ್ರೆ ಇದಾಯ್ತು ನೋಡುವ ಈಗ ಶಕ ಕೊಟ್ಟು ಹೋತಲ್ರಿ ಅದ ಇದು ನೋಡ್ರಿ 2 ವರ್ಷ ಆತ್ರಿ ಅಜ್ಜ ಬರಾಕ ಅದರಿ ಈಗ ಇನ್ನ ಏನಿದ್ದಿಲ್ಲ ಅವಾಗ ಹೇಳಿದ್ರು ಅವ್ರು ಕುಂದ್ರ ಬಾಗಿಲು ಕಡೆ ಕುಂದ್ರಬೇಕು ನೀವು ಸೈಡ್ ಕುಂದ್ರಬೇಕಲ್ಲಿ ಇಲ್ಲಿ ದರ್ಗಾದ ಹುಬ್ಬಳ್ಳಿ ಹತ್ರ ಸಾರಿ ಹೇಳ್ದಾರ ಮುಂದಾರ ಹುಬ್ಳಿ ರೀ ಬಂದ್ರಿ ಇಲ್ಲೇ ಅದ ಪ್ರಸಾದ್ ಕೂಡ ಅವ್ರಿಗೆ ನಮ್ಮ ದರ್ಗಾ ಹತ್ತಿ ನಮ್ಮ ಮುಸ್ಲಿಮ್ಸು ಜಾತಿ ಅಂತ ನಾ ಹೇಳಕತ್ತೀನಿ ನಿಮ್ಗೆ 5 ವಾರ ಬಂದಿರಿ ಅದಕ್ಕೆ ಹೇಳ್ಬೇಕಾಗತ್ತ ಮೂಡಿ ಬಂತು ನಿಮ್ದು ನಮ್ಮ ಬೂದಿ ನಂಬಿ ನಡ್ಕೋರಿ ಅಮಾಸಿ ಹತ್ರಿ ಎಲ್ಲ ತರದಿಂದ ನಿಮಗೆ ಕಲ್ಯಾಣ ಆಗುವಂಗೆ ನಾ ಆಶೀರ್ವಾದ ಮಾಡ್ತೀನಿ ಕೆಲ್ಸಕ್ಕೆ ಪಾದಲ್ಲಿ ಬಂದಲ್ಲಿ ಎಲ್ಲ ಸಮಸ್ಯೆ ಅದಾವ ನನ್ನ ಬೂದಿ ನಂಬ್ರಿ ಅದಕ್ಕೆ ಏನಾಗೋದು ನಾನು ಏನಾಗುದಿಲ್ಲ ಒಂದು 100 ಸಮಸ್ಯೆ ಇರ್ಲಿ ನೀವು ಹಂಗಾರ ದರ್ಗಾ ಹತ್ರಿ ಆಶೀರ್ವಾದ ಕಾಯೋರಿ ನನ್ನ ಪ್ರಸಾದ ಇಟ್ಕೊಂಡು ಹೋರಿ ಈ ಗಂಗಿ ಮಡಿಯಾರ್ದು ದವಸ ಇಟ್ಕೊಂಡ್ ಬಂದೀನಿ ಇದ್ರಂಗ ನಮ್ಗೆ ಇಟ್ಕೋಣ ಯಾವ ಕೆಲಸ ಯಾವಾಗ ಮಾಡ್ಬೇಕು ದುಡಿಮೆ ಹಂಗ ಆಗ್ಬೇಕು ಅದನ್ನ ನನಗ್ ಗೊತ್ತಿದ್ದಷ್ಟು ನಿಮಗ್ ಗೊತ್ತಿರಲ್ಲ ಇಷ್ಟು ಕೆಲಸ ನಾನು ಒಂದ ಗಜ್ಜಿಗೆ ಮಾಡಿಬಿಟ್ನೆ ಅಂದ್ರೆ ನನಗೆ ಯಾರು ಬರುದಿಲ್ಲ ನೀವು ಇದನ್ನ ಅರ್ಥ ತಿಳ್ಕೊರಿ ಈಗ ಒಂದು ಕಾರ್ ವಾಷಿಂಗ್ ಮಾಡುದು ಒಂದು ಆಫೀಸ್ ಮಾಡ್ಬೇಕಂತೇಳಿ ಮಟ್ಟಿನ ಇಟ್ಕೊಂಡ್ರಪ್ಪ ಹೌದು 26ನೇ ತಾರೀಕಿನ ಒಳಗ ರಾಜು ಹೋಗೈತಿ ಬೇಕಾದ್ ಮಾಡೋಣ ಸಕ್ಸಸ್ ಆಗುತ್ತ ಕಲ್ಯಾಣ ಆಗುತ್ತ ಅದನ್ನ ಮಾಡಿಂದ ನಾಳೆ ಅಮಾಸಿ ಬಂದ ಆಶೀರ್ವಾದ ಕಾಯಿ ಊದ್ ಕಟ್ಕೊಂಡು ಪ್ರಸಾದ್ ಕೊಡು ಸಿರೇಟ್ ತಿಂತಳ ಬಂದದ್ದು ಬೆಂಗಳೂರು ಯಾರೇ ಅವ್ರ ಬಂದ ಹೆಣ್ಮಕ್ಳು ಮುಂದೆ ಬರ್ರಿ ಅಷ್ಟು ಮುಂದೆ ಬರ್ರಿ तुम्हें पीछे जाओ पीछे जाओ ಎಲ್ಲಿ ಹೋದ್ರು ಏನು ಕೆಲಸ ಸಿಗೋಲ್ಲಪ್ಪ ಯಾರು ಟ್ರೈ ಮಾಡಿದ್ರು ಏನೂ ಆಗೋಲ್ಲ ಹೌದನ್ರಿ ಹೌದನ್ರಿ ಪ್ರಶ್ನೆ 4 ಗಂಟೆಗೆ ಮ್ಯಾಗ ಹೇಳೋ ಮುಂದೆ ಅಜ್ಜ ಕೈ ಕಟ್ಟಿರ್ತಾನ ಅಂತ ನೀವು ಅಮಾಸೆ ಹಾಕ್ತಾನ ಆಶೀರ್ವಾದ ಕಾಯಿ ಓದ್ ಕಟ್ಕೊಂಡು ಅಲ್ಲಿ ಮೇನ್ ಹೆಡ್ ಆಫೀಸಿಗೆ ಬರ್ಬೇಕ್ರಿ ನಾನು ಬೂದಿ ಕಾಯಿ ತೊಗೊಂಬಂದ್ ಕಟ್ಟಿದ್ರಂದ್ರ ಅದಕ್ಕೆ ಅವಾಗ ಜೀವನಕ್ಕೆ ದಾರಿ ಈ ದೇವ್ರು ಮಾಡ್ತೈತೆ ಇಲ್ಲೋ ಅನ್ನೋದು ಪರೀಕ್ಷೆ ಮಾಡಿ ಕೊಟ್ಟು ಹೆಬ್ಬಳ್ಳಿ ಹಚ್ಚ ಬಂದು ನಿಮ್ಮ ಮನ್ಯಾಗ ಕುಂತಂಗ್ರಿ ಕಾಯಿ ಇದು ಬಂದ್ ತಂದು ಕಟ್ಟಿದ್ರಿ ಅಂದ್ರ ನೀವು ಕುಂದ್ರಿ ಸೊಲ್ಲಾಪುರದಾಗಿದ್ದ ಒಬ್ಬ ಯಜಮಾನ್ ಮನುಷ್ಯನ ಬಂದ್ರ ಸರ್ ಅಲ್ಲೇ ಕುಂದ್ರನಪ್ಪ ಅಲ್ಲೇ ಅಲ್ಲೇ ಕುಂದ್ರಿ ಅವಾಗ ಒಂದ ಗುಳ್ಳಿ ಅಂತಾನವ ಒಂದರ ಬಂದ್ರ ಇವರು
ಇಟ್ಟಂಗಿ ಬಟ್ಟೆ ಐತಂತಪ್ಪ. ಹೌದು ಹೌದ್ರಿ ಹೌದು ಆ ಇಟ್ಟಂಗಿ ಬಟ್ಟಿಗೆ ಮಾಟ ಮಾಡಿಸಿ ಬಂದೋಬಸ್ತ್ ಇದೆ. ಎಲ್ಲ ಲಾಕ. ಹ್ಞೂ ಹೌದನ್ ನೋಡೋಣ ಊರ್ ಕರ್ಕೊಂಡು ಹೋಗೋದು. ಹಾಂ ಕರ್ಕೊಂಡು ಅದೇನ ಹೆಬ್ಬಳ್ಳಿ ಅರ್ಜುನ್ದ ಅಲ್ಲಿ ನಿಶಾನೆ ಹಾರಿ ಹಾಕ್ತೀನಿ ಅಂತ ಮಾತು ಕೊಟ್ಟಾನ. ಹೌದು ಹೌದನ? ಹೌದನ್ರಿ ಹೌದು ಕೊಟ್ಟಾನ. ಹಂಗ ಮಾಡ್ಬೇಕು ಅನ್ನೋದು. ಹ್ಞೂ ಅದಕ್ಕೆ ನೀವು ಗಟ್ಟಿ ಆಗ್ಬೇಕು. ಸ್ವಲ್ಪ ಕೊಡು. ಬಸವನ ಬಾಗೇವಾಡಿ ಕಡೆ ಇರೋದಪ್ಪ. ನೀವು ಕೊಡ ಒಂದು ಪ್ರಸಾದ. ಬಸವನ ಬಾಗೇವಾಡಿ ಬಸನ್ ಬಾಗೇವಾಡಿ ಬಸವ ಕಲ್ಯಾಣ. ಬಸ್ಸು ಕಲ್ಯಾಣ ಇವನು ಎಲ್ಲ ಅದಾವಂತ ಪಗಾಳಿ ಅದಾವಂತ ಎಲ್ಲ ಅದು ಏನು ಮಾಡಿದ್ರು ಸಕ್ಸಸ್ ಇಲ್ಲ. ಮನೆಯೊಳಗೂ ನಮ್ದೇ ಇಲ್ಲ, ಚಾನ್ಸ್ ಇಲ್ಲ. ಹೌದನ್ರಿ ಕೊಡೋ ಪ್ರಸಾದ. ಅಮಾಸಿ 10 ಪಾವ್ ಆಶೀರ್ವಾದ ಕಾಯಿ ಓದಿ ಇವ ಹೊರಗಲ್ ದೇಶಕ್ಕೆ ಹೋಗಿದ್ನಂತಪ್ಪ. ಈಗ ಮತ್ತೆ ಲಗ್ನ ಆಗಿಂದ ಮತ್ತೆ ಹೋಗ್ಬೇಕಂದ್ರೆ ಹೋಗೋದಾಗೋದು. ಹೌದನ್ರಿ ಹೌದು ದಾರಿ ಸಿಗೋಲ್ಲ. ಅಮಾಸಿ ಹತ್ತ ಅಲ್ಲಿ ಹೋಗುದು ಬಿಡುದು ನಾ ಹೇಳ್ತೀನಿ, ಆಶೀರ್ವಾದ ಮಾಡ್ತೀನಿ. ಅಲ್ಲಿ ಪ್ರಸಾದ ಕೊಡು. ಇಲ್ಲಿ ಬರ್ರಿ ನೀವು ಆಸೆ ಅಲ್ಲಿ ಹೇಳ್ತಾರೆ. ಈ ಸರಿ ಆದ್ಮೇಲೆ ಕೊಡ್ತೀವಿ. ಕುಂತು ಗದಿಯಾಗಿ ಹೇಳೈತಿ ನಿಮ್ಗೆ. ಅಮಾಸಿ ಹತ್ರ ಆಶೀರ್ವಾದ ಕಾಯಿ ತೊಗೊಂಬರ್ರಿ. ನಿನ್ನ ಪ್ರಶ್ನೆ ಬಗ್ಗೆ, ನಿನ್ನ ಭವಿಷ್ಯದ ಬಗ್ಗೆ ಅಜ್ಜಿ ಏನು ಹೇಳ್ಯಾನ ಅದನ್ನೊಂದು ಮಾಡಿಸ್ಕೋ. ನಾನು ಬುದ್ಧಿ ನಂಬು. ಅಮಾಸ್ಕೊಂದು 10 ಆಶೀರ್ವಾದ ಕಾಯಿ ಹೋಯ್. ಅದನ್ನ ಹ್ಯಾಂಗೆ ತರ್ತೀನೋ ಹ್ಯಾಂಗೆ ಕೂಡಿಸ್ತೀನೋ ನೋಡಿ. ಅದು ಮಗ ಕ್ಯಾನ್ಸರ್ ಆಗಿ ಸತ್ತ. ಹೌದ್ರಿ ಹೌದು ಅಮಾಸಿ ನನ್ನ ದರ್ಗ 10ಪ್ಪ. ನೀನು 10 ಅಮಾಸಿ ದಿವಸ ನಿನ್ನ ಊರಿಗೆ ನಿನ್ನ ಮನೆಗೆ ಬರುದು ನಾ ಜಾತಿ. ಅಮಾಸಿ ಮಾಡಿ ಕರ್ಕೊಂಡು ಹೋಗಾಕ ನನಗೆ ಮ್ಯಾಗ್ಲವ್ ಹೇಳಕತ್ತಾರ. ಈಗ ಅಮಾಸಿಗೆ ಒಂದು ಅಮಾಸಿ 10 ಕೊಡೋದು ಪ್ರಸಾದ. ಬಂದು ಸಾರಿ ಹೋಗ್ರಿ ಸರ್. ಕೆಲಸ ಯಾವ ನಿಟ್ಪುಟ್ಟಾಗಿ ನಿಂದ್ರೋದು, ಹೋಗುವಂಗಾಗೋದು, ಮಾಡೋಂಗಾಗೋದು, ನೆಮ್ಮದಿ ಇಲ್ಲ, ಹೌದನ್ರಿ ಶಾಂತಿ ಇಲ್ಲ. ಹೌದಾ? ನಿನ್ನ ಪ್ರಶ್ನೆ ಅಲ್ಲಪ್ಪ. ಹೌದನಲ್ರಿ ಹೌದು 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 ಪ್ರಸಾದ ಕೂಡ ಅಮಾಸಿ ಬಾ ಅನ್ನ ಆಶೀರ್ವಾದ ಕಾಯಿ ಓದಿ ಕಟ್ಕೊಡ್ಪ. ಅದು ಯಾಕೆ ನೆಮ್ಮದಿ, ಯಾಕೆ ಆಗುದಿಲ್ಲ, ಯಾಕೆ ಕೆಲಸ ಬರುವುದಿಲ್ಲ, ಯಾಕೆ ಸಿಗುದಿಲ್ಲ, ಯಾಕೆ ಕಾದು ನಿಂದಿರುವುದಿಲ್ಲ ನಾನು ನೋಡ್ತೀನಿ. ನಂಬ ನೀವೊಂದಿಬ್ರು ಇವರೆಲ್ಲ ಹೊಸದಾಗಿ ಬಂದಾರ. ಹೌದ್ರಿ ಕೊಡು ಪ್ರಸಾದ ಅಮಾಸಿ ಹತ್ರ. ನಂಬೆ ಬಂದೀವಿ ಅಂತೇಳಿ ಹೆಂಗ ಅಂತೀರಿ ಅದ್ರ ಮುಂದೆ ದಾರ ಕಟ್ಟುವಾಗ ಅದರಂತೆ ನಂಬಿ ನಾನು ಮೆಟ್ಲ ಹತ್ರಿ ಅಲ್ಲಿ ಇರ್ತೈತಿ. ನನ್ನ ಆಶೀರ್ವಾದ ಕಾಯಿ ಹೋಯ್ರಿ, ನಂಬಿ ನಡ್ಕೋರಿ. ಯಾಕೆ ಶುದ್ಧ ಆಗುದಿಲ್ಲ, ಶುದ್ಧ ಆಗ್ಲಿಕ್ಕಂತ ನನಗೆ ಕೈ ಮುಗ್ಬೇಕು. ಎಲ್ಲಾರ್ಗಿ ಅಮಾಸಿ ಹತ್ರಿ ಅದಾರ ಹೇಳ್ಯಾರಿಲ್ಲಮ್ಮ. ಅಲ್ಲಿ ಹೇಳವನು ನಾನ, ಇಲ್ಲಿ ಹೇಳವನು ನಾನ. ಕೊಡು ಪ್ರಸಾದ. ಕುಂದ್ರೆ ನನಗೆ ಅವಸರ ಇದೆ, ಅದು ಬೇಕಾದಿಲ್ಲ.
ಕೂಡ ಹೋಗೊಂದು ಇಬ್ಬರಿಗೆ ಪ್ರಸಾದ ಹತ್ತಿರಿ ಅಮಾಸಿ ದಾರ ಕೊಟ್ಟು ಮುಂದಾಗಿಲ್ಲ. ಧಾರವಾಡ ಧಾರವಾಡ ಕಲಬೆಟಗಿ ಕಲಬೆಟಗಿ ಯಾರವ್ರು ಅವ್ರದ ಇಲ್ಲಿ ಕೂಡಿಗಿ ದರ್ಗಾದ ಒಳಗೆ ವಸ್ತಿ ಬಂದಿರ್ತಾರ ದೂರ್ಲಿಂದ ಬಂದ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು. ನಾವು ಎಲ್ಲ ಕಡೆ ತಿರುಗಾಡಿ ಮುಗಿಸಿ ಬಂದೀವಿ ನಾವು ಅನ್ನೋದಲ್ಪ ಇಲ್ಲಿ ಬಾಂಬೆಲಿಂದ ಕರ್ನಾಟಕನ ಬಂದು ಬೇರು ಉಳಿಬೇಕಾದ್ರೆ ಇವರು ಮಾತದಾರು ತಂತನಾರು ಯಾತಾಳ್ಯಾರು ಇವ್ರು ಏಟೇಟದಾರ ಅನ್ನೋದು ಎಲ್ಲ ಅಳ್ಕೊಂಡು ಕುಡಿದು ಸುಟ್ಟು ಬಸ್ಸು ಮಾಡಿ ಬಂದು ಇಲ್ಲಿ ಮೇಲೆ ಕಾಲೂರಿನ ನನ್ನ ದರ್ಗಾ ನನ್ನ ಮೆಟ್ಲ ಹತ್ತಿರ್ತೀರಿ, ನಂಬಿಗೆ ಮಾಲಿಂದ ನಡೀರಿ. ನಾ ಯಾವ ಲೈನ್ ಹೇಳ್ತೀನಿ ಆ ದಾರ್ಯಾಗ ಹೋರಿ. ಬೇಡಿದಂಥದ್ದಿದ್ರು ನಿಂಬುದು ನಾನು ಅದನ್ನು ಕಲ್ಯಾಣ ಮಾಡ್ತೀನಿ, ನನ್ನ ವಚನ ಐತೆ ಅಂತ ನಾ ಹೇಳಿದೆ. ಮತ್ತೆ ನಂಬಲಿಲ್ಲ, ತೆಂಬಿಗೆ ಸಿಗುದು ರೂಪ.